ಮಕರ ರಾಶಿಯವರೇ, ಈ ತಿಂಗಳ ಕೊನೆಯಲ್ಲಿ ಭಾರೀ ಬದಲಾವಣೆಗಳನ್ನು ಕಾಣ್ಕೋತೀರಾ. ಭಾರೀ ಬದಲಾವಣೆ ಆಗುತ್ತೆ, ಅದನ್ನು ನೀವು ನೋಡ್ತೀರಾ. ಅದು ಆ ಒಂದು ಬದಲಾವಣೆಯಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇದ್ದುಬಿಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳಾಗೋದಿಲ್ಲ. ಮುಂದೆ ಆಗುವಂಥ ಅನಾಹುತಗಳು ತಪ್ಪೋಗ್ಬಿಡುತ್ತೆ. 10 ಪ್ರಮುಖವಾದಂಥ ವಿಚಾರಗಳನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1,00,00,000 ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಮಕರ ರಾಶಿಯವರಿಗೆ ಪ್ರಮುಖವಾದಂಥ ಒಂದು ವಿಚಾರವನ್ನು ಈ ತಿಂಗಳು ಕೊನೆಯ ಒಳಗಡೆ ಸಮಸ್ಯೆಗಳಾಗತ್ತೆ. ಅದಕ್ಕೆ ಕೇರ್ಫುಲ್ಲಾಗಿ ನೀವು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮುಂಚಿತವಾಗಿ ಇದು ಪ್ರೇರೇಪಣೆ. ಏನು ಅಂತಂದರೆ, ಹಠಾತ್ತಾಗಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಿಬಿಡ್ತದೆ, ಗೊತ್ತಲ್ಲ. ನೀವು ಒಂದು ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು, ಗೊತ್ತಲ್ಲ. ಏನು ಅಂತಂದರೆ, ಆಡಿ ನೀವು ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ. ಅತಿಯಾಗಿ ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಸೀಕ್ರೆಟನ್ನು ನೀವೇ ಬಿಟ್ಕೊಟ್ಬಿಡ್ತೀರಾ, ಗೊತ್ತಲ್ಲ. ಹಣದ ಅಚ್ಚರಿಯ ಒಂದು ಅವಕಾಶಗಳು ಬರ್ತಾ ಹೋಗುತ್ತೆ. ಅನಿರೀಕ್ಷಿತವಾಗಿ ಒಂದು ಹಣದ ಒಂದು ಚಾನ್ಸ್ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಬಿಡು, ಅದು ನನ್ನ ಕೈಲಿ ಆಗಲ್ಲ ಅಂತ ಮಾತಾಡೋಕೆ ಹೋಗ್ಬಿಡಿ. ಬಿಸ್ನೆಸ್ ವಿಚಾರನೋ ಅಥವಾ ಯಾವುದೊಂದು ವಿಚಾರನೋ, ಸೈಟ್ ವಿಚಾರನೋ ಅಥವಾ ಯಾವುದೋ ಒಂದು ಕೆಲಸದ ವಿಚಾರವನ್ನೋ, ಅದು ಕಷ್ಟ ಅಂತ ನೀವು ಕೈ ಬಿಡ್ತು ಅಂತ ದೊಡ್ಡ ಸಮಸ್ಯೆಗೆ ಸಿಕ್ಕಂದರೆ ಮತ್ತೆ ಆ ಚಾನ್ಸ್ ಬರೋದಿಲ್ಲ. ತುಂಬ ಹುಷಾರಾಗಿರಿ, ಎಚ್ಚರಿಕೆಯಿಂದ ಆ ಒಂದು ಚಾನ್ಸನ್ನು ನೀವು ನಿಭಾಯಿಸಿ ಮಿಸ್ ಮಾಡ್ಕೋಬೇಡಿ. ಮತ್ತು ಹೊಸ ವ್ಯಕ್ತಿಯ ಒಂದು ಪ್ರವೇಶ ಆಗ್ತಾ ಬರುತ್ತೆ. ಈ ಹೊಸ ಒಂದು ವ್ಯಕ್ತಿಯ ಪ್ರವೇಶ, ಆ ವ್ಯಕ್ತಿಯಿಂದ ನಿಮ್ಮ ಜೀವನದ ಒಂದು ಪ್ರಮುಖವಾದಂಥ ಒಂದು ಬದಲಾವಣೆ ಆಗ್ಬಿಡ್ತದೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ನಿಮ್ಮ ಒಂದು ಲೈಫಲ್ಲಿ ಕಾಲಿಡುವಂಥ ಒಂದು ಸಾಧ್ಯತೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದ್ಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10 ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ
ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ 85% ಇದೆ, ಇನ್ನು 5% ಮಿಸ್ ಆಗಬಹುದು, ಗೊತ್ತಲ್ಲ. ಮತ್ತು ಇನ್ನೊಂದೇನು ವಿಚಾರ ಅಂತಂದರೆ, ನೀವು ಯಾರನ್ನ ತುಂಬ ನಂಬಿರ್ತೀರ ಅವರ ಒಂದು ನಿಜ ಸ್ವರೂಪ ಗೊತ್ತಾಗ್ತಾ ಹೋಗುತ್ತೆ. ಅವರು ಇಷ್ಟು ದಿನ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ರಿ, ಆದರೆ ಅವರಷ್ಟು ಕೆಟ್ಟವರು ಯಾರೂ ಇಲ್ಲ ಅಂತ ನಿಮಗೆ ಮನವರಿಕೆ ಆಗ್ತಾ ಬರುತ್ತೆ ಅಂತಲ್ಲ. ಸಿಕ್ಕಾಬಟ್ಟೆ ಕಣ್ಣು ದೃಷ್ಟಿ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಯಾರ ಮುಂದೆನೂ ಕೂಡ ಎಣಿಸ್ಬೇಡಿ. ಮತ್ತು ನೀವು ಸಂಬಳವನ್ನು, ನಿಮ್ಮ ಒಂದು ಇನ್ಕಮನ್ನು ಅಷ್ಟು ಬರ್ತಾಯಿದೆ ಇಷ್ಟು ಬರ್ತಾಯಿದೆ ಯಾರ ಹತ್ರನೂ ಕೂಡ ಹೇಳ್ಕೊಳಕ್ಕೆ ಹೋಗಬೇಡಿ. ಅದರಿಂದ ನೆಗೆಟಿವ್ ಎನರ್ಜಿ ಪಾಸ್ ಆಗಿಬಿಡ್ತದೆ. ತುಂಬ ಕೇರ್ಫುಲ್ಲಾಗಿರಿ. ಕಣ್ಣು ದೃಷ್ಟಿ ಬಿದ್ದೇ ಬೀಳುತ್ತೆ. ಕಣ್ಣು ದೃಷ್ಟಿ ನಿವಾರಣೆಗೆ ನಾನು ತಂತ್ರವನ್ನು ಹೇಳಿದ್ದನ್ನು ಮಾಡ್ಕೊಳ್ಳಿ, ಗೊತ್ತಲ್ಲ. ಒಂದು ನಿರ್ಧಾರ ಒಂದು ದೊಡ್ಡ ಬದಲಾವಣೆ. ನೀವೊಂದು ನಿರ್ಧಾರವನ್ನು ಪ್ರಮುಖವಾಗಿ ತೆಗೆದುಕೊಳ್ಳೇಬೇಕಾಗತ್ತೆ. ಅದು ನಿಮ್ಗೆ ದೊಡ್ಡ ಬದಲಾವಣೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ಅದು ನಿಮ್ಮ ಆ ಒಂದು ಬದಲಾವಣೆಯನ್ನು ನೀವು ಅಂದರೆ ಯಾವುದೊಂದು ಡಿಸಿಷನ್ ನೀವು ಸರಿಯಾಗಿ ಮಾಡಿದ್ದಾಯಿತು, ನಿಮ್ಮ ಲೈಫೇ ಚೇಂಜು, ನಿಮ್ಮ ಲೈಫ್ ಸೆಟಲ್ ಆಗಿಬಿಡ್ತೀರಾ, ಗೊತ್ತಾಯ್ತಲ್ಲ. ಅದು ಆಸ್ತಿ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಸ್ನೇಹದ ವಿಚಾರ ಆಗಿರ್ಬೋದು, ಪ್ರೀತಿ ಪ್ರೇಮ ಪ್ರಣಯದ ವಿಚಾರ ಆಗಿರ್ಬೋದು. ತುಂಬ ಒಂದು ಇದನ್ನು ಇಟ್ಕೊಳ್ಳಿ. ಈ ತಿಂಗಳೇ ಆಗುತ್ತೆ. ನಾನು ಹೇಳಿದ್ನಲ್ಲ, ಒಂದು ವ್ಯಕ್ತಿಯಿಂದ ಆಗುತ್ತೆ, ಕಣ್ಣು ದೃಷ್ಟಿ ಆಗುತ್ತೆ, ಒಂದು ಅವಕಾಶಗಳು ಒಂದಕ್ಕೊಂದು ಲಿಂಕು. ಕಣ್ಣು ದೃಷ್ಟಿಯಾಗಿ ನಿಮ್ಮ ಅವಕಾಶ ಮಿಸ್ ಆಯಿತು ಅಂತಂದರೆ ಏನು ಮಾಡ್ತೀರಾ, ಗೊತ್ತಲ್ಲ. ಇನ್ನೊಂದು ಡಿಪ್ರೆಷನ್ಗೆ ಹೋಗುವಂಥ ಒಂದು ಚಾನ್ಸಸ್ಗಳು ಕೂಡ ಇರುತ್ತೆ. ನೀವು ಸರಿಯಾಗಿ ನಿಭಾಯಿಸಬೇಕು, ಗೊತ್ತಾಯ್ತಲ್ಲ. ಮತ್ತು ಇನ್ನೂ ಕೆಲವರಿಗೆ ಪ್ರೀತಿ ಹೆಚ್ಚಾಗ್ತಾ ಬರುತ್ತೆ. ಮತ್ತು ಆ ಒಂದು ಪ್ರೀತಿ ದೂರ ಆಗುವಂತಹ ಒಂದು ಸಂಭವಗಳು ಕೂಡ ತುಂಬ ಇರುತ್ತೆ, ಗೊತ್ತಲ್ಲ. ತುಂಬ ಕೇರ್ಫುಲ್ಲಾಗಿರಿ. ಭಾವನೆಗೆ ಸಂಬಂಧಪಟ್ಟಂಥ ವಿಚಾರ, ನಿರ್ಧಾರಕ್ಕೆ ಸಂಬಂಧಪಟ್ಟಂಥ ವಿಚಾರ, ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ, ಬುದ್ಧಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೇರ್ಫುಲ್ಲಾಗಿರಿ. ನೀವು ಸಿಂಪಲ್ ಅಂದ್ಕೊಂಡಿದ್ರೆ ಅದೇ ದೊಡ್ಡದು. ಅದು ಯಾವ ರೀತಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದು ನಿಮಗೆ ಒಬ್ಬೊಬ್ರಿಗೂ ಒಂದೊಂದು ರೀತಿ ಬರುತ್ತೆ. ಅದನ್ನು ನೀವು ನಿಭಾಯಿಸ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಒಂದು ದೊಡ್ಡ ನಷ್ಟಕ್ಕೆ ಆಗುತ್ತೆ. ಯಾರೋ ಭಾಳಷ್ಟು ಜನ ಏನು ಮಾಡ್ತೀವಿ, ಯಾವುದೊಂದು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗಿ ಇಂದು ವಸ್ತು ಕೊಡಪ್ಪ, 100 ರೂಪಾಯಿ ವಸ್ತು ಅಂತ ಅಂತಾರೆ. ನಾವು 100 ರೂಪಾಯಿ ಕೊಡಲ್ಲ, 200 ರೂಪಾಯಿಗೆ ಕೊಡೋದು ಅಂತ ಹೇಳ್ತಾರೆ. ಇಲ್ಲ ನೀವು 100 ರೂಪಾಯಿ ಅಷ್ಟೇ ಅದ್ರ ವ್ಯಾಲ್ಯೂ ಕೊಡು ಅಂತಂದರೆ ಮತ್ತು ಯಾಕೆ ತಗ್ಸಿದ್ರಿ ನೀವು, ಅರ್ಧ ಗಂಟೆಯಿಂದ ಅದು ಇದು ಎಲ್ಲ ತೋರಿಸ್ಬಿಡ್ತಾನೆ ಅವನು. ಅರ್ಧ ಗಂಟೆಯಿಂದ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿರ, ಅಷ್ಟು ಗೊತ್ತಾಗಲ್ಲ, ಬುದ್ಧಿ ಇಲ್ವಾ ಗಿದ್ದಿ ಇಲ್ವಾ ಅಂತೆಲ್ಲ ಬೈತಾರೆ. ಆವಾಗ ನೀವೇನು ಮಾಡ್ತೀರಾ, 100 ರೂಪಾಯಿಗೆ 200 ರೂಪಾಯಿ ಕೊಟ್ಟು ತೊಗೊಬಿಡ್ತೀರಾ, ಲಾಸ್ ಆಗುತ್ತೆ. ಆಮೇಲೆ ಅವನು ಆ ಕಡೆ ಹೋಗ್ತಾನೆ, ಈ ಕಡೆ ಅಂಗಡಿನ ಏನೋ ಅವ್ನಿಗೆ ಅಷ್ಟೊಂದು ಬೈದೆ ಅಂತ ಪಕ್ಕದ ಅಂಗಡಿಯವನು ಕೇಳ್ತಾನೆ. ಇಲ್ಲ ಗುರು, ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ. ಅವ್ನು ನೋಡಿದೆ, ಒಳ್ಳೆ ಈ ಸಾಧು ಥರ ಇದ್ದ ಅವನು. ಅದಕ್ಕೆ ಹೆಂಗಾರು ಮಾಡಿ ಕಿಚಾಯಿಸಿ ನಾನು ವ್ಯಾಪಾರ ಮಾಡ್ಕೊಬಿಟ್ಟೆ. ಅವ್ನು ಬೈಬೇಕು ಅಂತ ಉದ್ದೇಶ ನನಗಿರಲೇ ಇರಲಿಲ್ಲ. ಅದು ವ್ಯಾಲ್ಯೂ ಬರೀ 50 ರೂಪಾಯಿ ಅಷ್ಟೇ. 200 ರೂಪಾಯಿಗೆ ಮಾರದೆ ಅವನ್ನ ರೇಗಿಸಿ ಚುಡಾಯಿಸಿ ಅವನ ಮನಸ್ಸನ್ನು ಕೆರಳಿಸಿ ಅಂತ ಆ ರೀತಿ ನಿರ್ಧಾರ ಆಗುತ್ತೆ. ಹುಷಾರಾಗಿರಿ, ಗೊತ್ತಾಯ್ತಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರ ಅಂದರೆ ಕೋಪದಲ್ಲಿ ನೀವು ಡಿಸಿಷನ್ ತೊಗೊಳೋದಕ್ಕೆ ಹೋಗಲೇಬೇಡಿ, ಗೊತ್ತಲ್ಲ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ. ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವನ ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ
ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಂಡು ಹೆಸರನ್ನ ಬರೆಸಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ ಅಲ್ಲ. ಇದಕ್ಕೆ ಪರಿಹಾರಾರ್ಥವಾಗಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಯಿತು ಅಂತಂದರೆ ನೀವೇನು ಶ್ರೀಫಲವನ್ನು ಇಟ್ಟು ಪೂಜೆ ಮಾಡಿ ನಮ್ಮ ಹತ್ರ ಸಿಗುತ್ತೆ. ಇಲ್ಲ ಅಂತಂದರೆ ವ್ಯಾಪಾರಕ್ಕೆ ಲಕ್ಷಾಂತರ ರೂಪಾಯಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಮ್ಮ ಹತ್ರ ಮರ್ಕಿರಿ ಲಕ್ಷ್ಮಿ ಇದೆ, ಅದನ್ನು ಇಟ್ಟು ಪೂಜೆ ಮಾಡಿ. ನಿಮ್ಗೆ ಯಾವುದೇ ರೀತಿಯಿಂದ ಲಾಸ್ಗಳಾಗೋದಿಲ್ಲ, ಗೊತ್ತಲ್ಲ. ಮತ್ತು ಕೆಲಸ ಕಾರ್ಯಗಳು ನಿಂತೋಗ್ತಾ ಇರೋಂಥ ಒಂದು ಪರಿಸ್ಥಿತಿ ಬಂತು ಅಂದರೆ ಏನು ಮಾಡಬೇಕು ಅಂದರೆ ದಿಕ್ಕು ತೋಚ್ತಿಲ್ಲ ಅಂತಂದಾಗ ಎಕ್ಕದ ಗಣಪತಿ ನಿಮಗೆ ತುಂಬ ಸಪೋರ್ಟ್ ಮಾಡುತ್ತೆ ಆ ಒಂದು ಪಾಸಿಟಿವ್ ಎನರ್ಜಿ ಅದಲ್ಲ. ಹಾಗಾಗಿ ಇದು ತುಂಬ ಪ್ರಮುಖವಾದಂಥ ಒಂದು ವಿಚಾರಗಳು ಮಕರ ರಾಶಿಯವರಿಗೆ ಈ ತಿಂಗಳು ಕೊನೆಯಲ್ಲಿ. ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಎಲ್ಲ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತಂದು ಮಕರ ರಾಶಿಯವರ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ